ओम नमः शिवाय। नीलकंठेश्वर महादेव की जय। परम पूज्य शिवभक्त सर्जय मामा महाराज की जय। ಹೆಂಗ್ ವಿಶೇಷತಾ ಇಲ್ಲಿ ಬಂದ್ರಿ ನೀವು? ನಾವು ಮುಂಚೆ ಇಲ್ಲಿ 40 ವರ್ಷದಿಂದ ನಮ್ಮ ಅಪ್ಪಾರ್ ಬರ್ತಿದ್ವಿ. 40 ವರ್ಷದಿಂದ ಇಲ್ಲೆಲ್ಲ ಇದೆಲ್ಲ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಮೊದ್ಲು ಬಳ್ಳಿ ದಾಟಿ ಅವ್ರ 10 ರೂಪಾಯಿ ಹಡಗ್ನ್ಯಾಗ ಕೊಟ್ಟು ಬಂದ ಅವಾಗಿಂದನ ಅವ್ರು ನಡ್ಕೊತ ಬಂದಾರು. ಅವ್ರ ತೀರ್ಕೊಂಡ್ 5 ವರ್ಷ ಆಯ್ತು. ಅವ್ರ ಆದ್ದಿಂದ ನಾ ಅಲ್ಲಿ ನಮ್ಮ ಊರಾಗಿನ ಮಂದಿ ಎಲ್ಲ ಕರ್ಕೊಂಡ ಅವ್ರು ಪ್ರತಿ ವರ್ಷ ಇಲ್ಲಿ ಹೆಂಗ್ ಸೇವಾ ಮಾಡ್ತಿದ್ರ ಆ ಸೇವಾನ ಮುಂದುವರ್ಸ್ಕೊಂಡ್ ಅಲ್ಲಿಂದ ಇಲ್ಲಿ ಪರಂಪರಾ ನೀವು ನಡೆಸೋರು ನಾವು ಪ್ರತಿ ವರ್ಷ ನಾವು ತಿಂಗಳ ಬರ್ತೀವಿ. ನಮ್ಗೆ ಯಾವಾಗ ಅನುಕೂಲ ಆಗತ್ತೆ ಅವಾಗ ಬಂದ ನಮಗ್ ಪ್ರತಿ ವರ್ಷ ನಾವ್ ಏನ್ ಬೇಡ್ತೀರೋ ಬಂದಾಗ ಏನ್ ಬೇಡ್ಕೊತೀವಿ ಎಲ್ಲಾನು ಕೊಟ್ಟ ನಮಗ್ ಅಪ್ಪರ ಇದು ಎಲ್ಲ ಎದಕ್ ಬಂದಿದ್ರಪ್ಪ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ? ಫಸ್ಟ್ ಅವ್ರ ಸೆರೆ ಕುಡಿದ್ ಬಿಡಾಕ ಸರಿ ಕೊಡ್ಲಾಕ್ ಇದು ಬಿಡ್ಲಾಕ್ ಬಂದಿದ್ರು. ಅವ್ರ ಬಿಟ್ಟದಿಂದ ಎಲ್ಲ ಅವ್ರ ಅನುಗ್ರಹದಿಂದನ ನಾವೆಲ್ಲ ಜನಿಸಿದ್ವಿ. ಎಷ್ಟು ವರ್ಷದಿಂದ ಬರ್ತೀವಿ ನೀವು ಈ ದೇವಸ್ಥಾನಕ್ಕೆ? ನೀಲಕಂಠೇಶ್ವರ 40 ವರ್ಷದಿಂದ ಬರಾಕ. ಅಂದ್ರೆ ಸರ್ಜೆ ಮಾಮ ಇದ್ರ ಅವಾಗ ಅವ್ರ ನಮ್ಮ ಮನೆಗೂ ಬಂದ್ ಹೋಗಿದ್ದಾರೆ. ಸರ್ಜೆ ಮಾಮ ನಿಮ್ಮ ಮನೆಗೆ ಬಂದಿದ್ದ? ಓಕೆ. ನಮ್ಮ ಮನೆಗೆ ಬಂದ್ ಹೋಗಿಲ್ಲ ಸರ್ಜೆ ಮಾಮ. ಅದಕ್ಕ ನಾವು ಇಲ್ಲಿ ನಮಗೆ ಮತ್ತ ನೀವು ಅಪ್ಪರದಿಂದ ಹಿಡ್ಕೊಂಡು ನೀವು ಅದೇ ಪರಂಪರೆ ನೀವು ನಡೆಸೋರು. ನಮ್ಮ ಊರ ಅಕ್ಕಪಕ್ಕ ಇರ್ತಕ್ಕಂತ ಹಳ್ಳಿ ಎಲ್ಲಾ ಜನ ಮದ್ಲೂರ್ ಸೌದತ್ತಿ ತಾಲೂಕ ಮದ್ಲೂರ್ ಗ್ರಾಮದವ್ರು ನಾವು. ಅಲ್ಲಿ ಸುತ್ತ ಹರ್ತ ಹಳ್ಳಿಯವರೆಲ್ಲ ಫಸ್ಟ್ ನಿಮ್ಮ ಅಪ್ಪರೇ ಬಂದು ಹೋಗಿದ್ರು ಇಲ್ಲಿ. ಅಲ್ಲಿದ ಮುಂದ ಅಲ್ಲಿಂದ ನಾವೆಲ್ಲಾರು ಇಡೀ ಪ್ರತಿ ವರ್ಷ ನಮಗ್ ಚಲೋ ಆಗಾನ ಒಬ್ಬೊಬ್ರಿಗೊಬ್ಬೊಬ್ರು ಹಿಂಗ ಐತಿ ದೇವಸ್ಥಾನ ಕುಡಿದ್ಬೇಕು ಎಲ್ಲಾ ಚಲೋ ಆಕೈತಿ. ಮನಿ ಉಳಿತೈತಿ, ಮನಿತಾನ ಉಳಿತೈತಿ, ನೀವು ಉಳಿತೀರಿ ಎಲ್ಲಾ ಅಂತ ಹೇಳಿ ತಿಳುವಳಿಕೆ ಹೇಳಿ ಇಲ್ಲಿ ಕರ್ಕೊಂಡ್ ಎಲ್ಲಾರ್ಗು ಬಿಡಿಸಿ ಅವ್ರೆಲ್ಲಾರು ಪ್ರತಿ ವರ್ಷ ಈ ದೇವಸ್ಥಾನದಾಗ ಬಂದ ಎಷ್ಟ್ ಮಂದಿ ಬಂದ್ ಕಿಶನ್ ಸರಿ ಬಂದ್ ಮಾಡಿ ಹೋದ್ರ ಅವ್ರದ್ದು ಎಲ್ಲಾರ್ದು ಚಲೋ ಆಗಿತ್ತು. ಬಾಳ್ ಮಂದಿ ಬಿಟ್ಟಾರ, ಲೆಕ್ಕ ಇಲ್ಲ. ಈಗ ಅವ್ರ ಪ್ರತಿಯೊಬ್ರು ಅವ್ರವ್ರ ಮನ್ಯಾಗ ಎಲ್ಲಾರು ಬಂದಾರ. 100-120 ಜನ ಬಂದಾರ. ನೀವು ಇಲ್ಲಿ ಬಂದ್ ಕಿಸ ಪ್ರತಿ ವರ್ಷ ದೀಡ್ ನಮಸ್ಕಾರ ಹಾಕ್ತೀರಿ? ಎಲ್ಲಿಂದ ಹಾಕ್ತೀರಿ ನೀವು? ಕೆಳಗೆ ಸರ್ಜೆ ಮಾಮನ ಸಮಾಧಿ ಪಾದುಕದಿಂದ ಗುಡ್ಡಕ್ ನೀವು ದೀಡ್ ನಮಸ್ಕಾರ ಹಾಕ್ತೀರಿ. ಇಲ್ಲಿ ಬಂದ ಮ್ಯಾಗ ನಿಮ್ದು ಎಲ್ಲಾ ಚಲೋ ಆಗೈತಿ, ಒಳ್ಳೇದಾಗೈತಿ. ಅಂದ್ರೆ ಅಪ್ಪರದಿಂದ ಇನ್ನ 4 ಮನಿ ಪ್ರತಿ ವರ್ಷ ಜಾಸ್ತಿನಾಗ ಜನ ಕಡಿಮೆ ಆಗೈತಿ. ಮತ್ತೆ ಇಲ್ಲಿ ಮುಂದೆ ಕಾರ್ಯಕ್ರಮ ಯಾವಾಗ ಇಡೋರು ನೀವು ಆ ಕಡೆ? ನಾವು ನೀವು ಇದೆಲ್ಲಾ ಜಾತ್ರೆ ಮುಗಿದಿಂದ ಮಹಾರಾಜರು ಒಂದ್ ತಾರೀಖ್ ಕೊಟ್ರ ಅಂದ್ರೆ ನಾವು ಪಾಕ್ ಪೂಜೆ ಮನಿ ಅಂದಾಜ್ ನಿಮ್ ಊರ್ದಾಗ ಈ ದೇವಸ್ಥಾನದಾಗ ಬಂದು ಹೋಗೋರು ಎಷ್ಟು ಭಕ್ತರಾದ್ರಲ್ಲಿ? ಇಲ್ಲಾಂದ್ರೆ ಸುತ್ತ ಎಲ್ಲ ಒಂದ್ 300-400 ಜನಸಂಖ್ಯೆ. 300-400 ಮಂದಿ. ನಾವ ಈಗ ಇಲ್ಲೇ ಮನಿಗ್ ಒಬ್ಬೊಬ್ರ ಅಂದ್ರ ಒಂದ್ ನಿಮ್ಮ ಅಪ್ಪನ ಹೆಸರು ಹೇಳ್ರಿ. ಫಕೀರಪ್ಪ. ನಮ್ಮ ಹೆಸರು ಮಲ್ಲಿಕಾರ್ಜುನ್. ಫಕೀರಪ್ಪ. ಅಪ್ಪನ ಹೆಸರು ಯಲ್ಲಪ್ಪ ಕಲ್ಲೋಳಿ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಫಕೀರಪ್ಪ ಕಲ್ಲೋಳಿ. ಮಲ್ಲಿಕಾರ್ಜುನ್ ಫಕೀರಪ್ಪ ಕಲ್ಲೋಳಿ. शिवाय नीलकंठेश्वर महादेव की जय. सर्जे मामा महाराज की जय. माझं नाव लक्ष्मण शिंदे. मी पुण्याचे प्रॉपर चतुर्शिंगी वडारवाडी. माझे जवळजवळ एक 10 ते 12 हातभट्टीचे धंदे होते. माझे वडील त्या देवस्थानमध्ये येऊन मामांच्या आशीर्वादामुळं आणि निळकंठेश्वर आशीर्वादामुळे आमच्या वडिलांची दारूबंदी झाली. जवळजवळ माझे वडील इथं 40 वर्षापासून येते आणि त्यांच्या मागे जवळजवळ मला 28 ते 29 वर्ष झालं मलाही दारूबंद माझी झाली. आणि मी मामांनी मला इथं आणि भाऊंच्या आशीर्वादानं, निळकंठेश्वरच्या आशीर्वादानं मला इथं सेवेला थांबवलं. आणि मी दारूबंदी करतो लोकांची मामांच्या आशीर्वादाने, भाऊंच्या आशीर्वादाने आणि निळकंठेश्वरच्या आशीर्वादाने. आणि हा जो माणूस आहे कर्नाटक सौंदत्ती देवस्थानच्या जवळ एक मजदूर म्हणून गाव आहे. त्या ठिकाणी वरनं एक मनुष्य आला. हा दादा, त्यांचे वडील फकीरप्पा यल्लाप्पा कल्लोळे जवळजवळ 40 वर्षापासून त्या देवस्थानच्या कनेक्टमध्ये आहेत. आणि यांच्या वडिलांची दारूबंदी झाली. त्यानंतर त्यांच्या मुलांचं झालं. त्यानंतर त्या गावकरी लोकांना म्हणजे या मजदूर गावामध्ये जवळजवळ 300 ते 350 लोकांचं दारूबंदी झाली. आणि मामाही तिथे जाऊन तिथं त्यांच्या घरी पाय ठेवून त्यांना आशीर्वाद देऊन आलेले आहे. आणि त्यांच्यानंतर एक 4 ते 5 वर्ष झाले त्यांचे वडील एक्सपायर झाले. आणि त्यांच्या माघारी त्यांचा मुलगा परंपरा मी चालवतो. माझे वडील जसे येत होते या देवस्थानला, तिथून पुढे मी देवस्थानच्या कनेक्टमध्ये राहणार. आणि मी महाराजांना, माझी एक इच्छा अशी आहे, असं तो दादा म्हणतो की भाऊंना महाराजांना आमच्या घरी येऊन पायपूजनला बोलवून घ्यावं, त्यांची अपेक्षा आहे. आणि प्रत्येक वर्षी तो दीड नमस्कार म्हणजे दंडवत घालतात. पायथे ते वरती डोंगरापर्यंत निळकंठेश्वर शिवलिंगपर्यंत दंडवत घालत आलेला आहे.